ಸೊ ನೆಕ್ಸ್ಟ್ ಒನ್ ಅಲ್ಲಿ ನಾವೊಂದು ಸೈಕ್ಲಿಕ್ ಕಾಂಪೌಂಡ್ ತಗೊಂಡಿದ್ವಿ. ಸೊ ಹಿಯರ್ ದಿಸ್ ಇಸ್ ದ ಕಾಂಪೌಂಡ್. ಓಕೆ, ಸೊ ನೋಡಿ ಈ ಕೇಸಲ್ಲಿ ಏನ್ ಮಾಡ್ಬೇಕು ನಾವು, ಈ ಕೇಸಲ್ಲಿ ಒಂದೇ ಕಾಂಪೌಂಡ್ ಒಳಗಡೆ ಆಲ್ಕೋಹಾಲ್ ಇದೆ, ಆಸಿಡ್ ಗ್ರೂಪ್ ಇದೆ. ಓಕೆ, ಸೊ ಅದಕ್ಕೆ ಇಲ್ಲಿ ಆಸಿಡ್ ತಗೊಂಡಿಲ್ಲ, ಈ ಜಾಗದಲ್ಲಿ ಆರೋ ಮಾರ್ಕ್ ಹತ್ರ ಆಸಿಡ್ ತಗೊಂಡಿಲ್ಲ. ಒಂದರಲ್ಲೇ ಆಸಿಡ್ ಗ್ರೂಪ್ ಇದೆ, C++OH, ಅದರಲ್ಲಿ ಆಲ್ಕೋಹಾಲ್ ಇದೆ. ಇಂಥ ಕೇಸಲ್ಲಿ ಏನಾಗುತ್ತೆ ನಮ್ಗೆ ಅಂದ್ರೆ ಇಂಟ್ರಾಮಾಲಿಕ್ಯುಲರ್ ಆಗುತ್ತೆ. So in this case, intramolecular. Intramolecular esterification. Okay. So ಈ ಕೇಸಸ್ ಅಲ್ಲಿ ಇಂಟ್ರಾಮಾಲಿಕ್ಯುಲರ್ ಎಸ್ಟರಿಫಿಕೇಶನ್ ಆಗುತ್ತೆ. ಅಗೇನ್ ಏನಾಗ್ಬೇಕು, ಇದು OH ಕೊಡ್ಬೇಕು, ಇದು H ಕೊಡ್ಬೇಕು. ಸೊ ಆ OH H2O. ಸೊ ಅವಾಗ ಏನಾಗುತ್ತೆ ನಮ್ಗೆ, ಈ ಕಾರ್ಬನ್ ಮತ್ತೆ ಈ ಆಕ್ಸಿಜನ್ ಮಧ್ಯೆ ಬಾಂಡಿಂಗ್ ಆಗುತ್ತೆ. ಇಲ್ಲಿ ಆಗಿದೆ ನೋಡಿ, ಕಾರ್ಬನ್ ಮತ್ತೆ ಆಕ್ಸಿಜನ್ ಮಧ್ಯೆ ಬಾಂಡಿಂಗ್. ಸೇಮ್ ಅದೇ ರೀತಿ ಇಲ್ಲೂ ಕೂಡ ಈ ಕಾರ್ಬನ್ ಮತ್ತೆ ಆಕ್ಸಿಜನ್ ಮಧ್ಯೆ ಬಾಂಡಿಂಗ್ ಆಗುತ್ತೆ. ಸೊ ವಾಟ್ ಯು ವಿಲ್ ಗೆಟ್, ಸೊ ಇಲ್ಲಿ O ಉಳ್ಕೊಳ್ಳುತ್ತೆ, ಈ O, ಮತ್ತೆ ಇಲ್ಲಿ ಕಾರ್ಬನ್ ಇಂದ ಬಾಂಡಿಂಗ್ ಆಗಿದೆ, ಜೊತೆಗೆ ಇಲ್ಲಿ ಡಬಲ್ ಬಾಂಡ್ ಇರುತ್ತೆ. ಸೊ ಇದನ್ನ ನಾವು ಸೈಕ್ಲಿಕ್ ಎಸ್ಟರ್ ಅಂತ ಕರಿತೀವಿ. ಸೊ ದೀಸ್ ಆರ್ ಸೈಕ್ಲಿಕ್ ಎಸ್ಟರ್. ಓಕೆ, ಸ್ವಲ್ಪ ಚೇಂಜ್ ಮಾಡಿ, ಸ್ಟ್ರಕ್ಚರ್ ಸ್ವಲ್ಪ ಮಿಸ್ ಆಗಿದೆ. This should be like this. ಹೀಗೆ ಬಂದು now this. Okay, so this is cyclic esters. Is that clear now? Yes, sir. Okay, so cyclic esters formation ಆಗುತ್ತೆ. Okay. So this is about the esterification reactions. So next we'll move on to the oxidations of alcohols. Alcohol the oxidation ಬಗ್ಗೆ ನಾವು ಸ್ಟಡಿ ಮಾಡ್ತಿದ್ದೀವಿ ನೆಕ್ಸ್ಟ್. ಸೊ ಆಲ್ಕೋಹಾಲ್ ಆಕ್ಸಿಡೇಷನ್ ಅಲ್ಲಿ oxidation of alcohols involves the formation of carbeno-oxygen double bond with the cleavage of an OH and CH bonds. So ಇಲ್ಲಿ ಆ cleavage ಏನಾಗುತ್ತೆ, occurs in oxidation reactions. This is also known as dehydrogenation. We'll study what about dehydrogenation later. First oxidation ಬಗ್ಗೆ ಕಲ್ತ್ಕೋಣ. And depending on the oxidizing agent used, a primary alcohol is oxidized to an aldehyde, which in turn oxidized to a carboxylic acid. So last, the third point is very important. So this is oxidation reaction illide. So we'll see here. Okay. So first ಇಲ್ಲಿ ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಬೇಕಾಗಿರೋದು ಏನು ಅಂದ್ರೆ, so when you have an alcohol, when this alcohol undergoes oxidation, it forms aldehyde or ketone. ಆಲ್ಡಿಹೈಡ್ ಬರ್ಬೇಕಾ ಅಥವಾ ಕೀಟೋನ್ ಬರ್ಬೇಕಾ ಅನ್ನೋದು ನೇಚರ್ ಆಫ್ ದ ಆಲ್ಕೋಹಾಲ್ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್, on further oxidation of this, you are going to get carboxylic acid. So ಇದನ್ನ ನಾವು ನೆನ್ಪಿಟ್ಕೊಬೇಕು. ಈ ಲೈನ್ ಏನಿದೆ ಬರ್ದಿರೋದು, this is very important. Alcohol on oxidation gives you aldehyde or ketone. Further oxidation gives you acid. ಇಲ್ಲಿ ಎರಡು ನಮಗೆ ಅರ್ಥ ಆಗುತ್ತೆ. ಒಂದು, ಆಲ್ಕೋಹಾಲ್ ಇಂದ
ನನಗೆ ಇದು ಕೂಡ ಬರಬಹುದು. ಅದೇ ಆಲ್ಕೋಹಾಲ್ ಇಂದ ನನಗೆ ಇದು ಕೂಡ ಬರಬಹುದು. There are two possibilities. These both are possible. ಆಲ್ಕೋಹಾಲ್ ಇಂದ ಡೈರೆಕ್ಟ್ ಆಗಿ ಕಾರ್ಬಾಕ್ಸಿಲಿಕ್ ಆಸಿಡ್ ಬರ್ಬೋದು. That's not wrong. That's right. ಆಲ್ಕೋಹಾಲ್ ಇಂದ ಬರೀ ಆಲ್ಡಿಹೈಡ್ಗೆ ನಿಂತು ಹೋಗ್ಬಿಡ್ಬೋದು. That's also correct. But it depends on us whether you want aldehyde as a product from alcohol or whether you want an acid as a product from alcohol. That depends on us, as well as that depends on the kind of oxidizing agent we are using. So ನೀವು ಯಾವ kind of oxidizing agent ಯೂಸ್ ಮಾಡ್ತಿದ್ದೀರಾ ಅದರ ಮೇಲೆ ಡಿಪೆಂಡ್ ಆಗಿ ನಿಮ್ಮ ಪ್ರಾಡಕ್ಟ್ ಆಲ್ಡಿಹೈಡ್ ಕೀಟೋನ್ ಬರಬೇಕಾ ಇಲ್ಲ ಆಸಿಡ್ ಬರಬೇಕಾ ಅನ್ನೋದು. So here the main point is to concentrate on the kind of oxidizing agent that we are going to use. So ಯಾವ್ದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ? As I told, so first ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಯಾವ್ದು ಆಲ್ಡಿಹೈಡ್ ಬರ್ಬೇಕು, ಕೀಟೋನ್ ಬರ್ಬೇಕು, ಇಲ್ಲ ಆಸಿಡ್ ಬರ್ಬೇಕು ಅನ್ನೋದು. ಟೈಪ್ ಆಫ್ ಆಲ್ಕೋಹಾಲ್ ಯಾವ್ದು ತಗೊಂತೀವಿ? Type of alcohol. Yes, exactly. ನಾನು ಪ್ರೈಮರಿ ತಗೋತಿದ್ದೀನ, ಸೆಕೆಂಡರಿ ತಗೋತಿದ್ದೀನ, ಟರ್ಷರಿ ತಗೋತಿದ್ದೀನ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನೊಂದು ಪಾಯಿಂಟ್ ಏನ್ ಹೇಳಿದ್ದೆ? Oxidizing agent. Oxidizing agent. Exactly. Type of oxidizing agent what I'm taking. ಇದು ಎರಡರ ಮೇಲೆ ಡಿಪೆಂಡ್ ಆಗಿ your product stands, whether it's going to be aldehyde or ketone or it can be acids. We'll see about that. So it's clear ಆಗಿದೆ ಫಸ್ಟ್. ಸೊ ಇದು ಮೇಜರ್ ಆಗಿ ಆಕ್ಸಿಡೇಷನ್ ಆಫ್ ಆಲ್ಕೋಹಾಲ್ ಅಲ್ಲಿ ಮೇಜರ್ ಆಗಿ ಬೇಕಿರೋದು ನಿಮಗೆ. ಆಕ್ಸಿಡೇಷನ್ ಆಫ್ ಆಲ್ಕೋಹಾಲ್ ಅಂದ ತಕ್ಷಣ ನಿಮ್ಮ ಮೈಂಡ್ ಅಲ್ಲಿ ಫ್ಲಾಶ್ ಆಗ್ಬೇಕು. ಆಕ್ಸಿಡೇಷನ್ ಆಲ್ಕೋಹಾಲ್ ಆಕ್ಸಿಡೇಷನ್ ಮಾಡಿದ ತಕ್ಷಣ ಯು ಗೋಯಿಂಗ್ ಟು ಗೆಟ್ ಆಲ್ಡಿಹೈಡ್ ಅಂಡ್ ಕೀಟೋನ್. At on further oxidation you will get acid, or directly you can get acid from alcohol, or you can stop the reaction only up to aldehyde. Is that clear to everyone? Yes, sir. Sir. Okay. Yes, sir. So I'll clear this one. Okay. So next I'll take a small example. So this alcohol on oxidation will give you aldehyde, which on further oxidation will give you carboxylic acid. So ಇಲ್ಲಿ ನಾನು ತಗೊಂಡಿರೋ ಆಲ್ಕೋಹಾಲ್ ಯಾವ ಟೈಪ್ ಆಫ್ ಆಲ್ಕೋಹಾಲ್ ಹೇಳ್ಬೋದಾ? Primary. Yes. Primary alcohol. ತಗೊಂಡಿರುವಂತಹ ಆಲ್ಕೋಹಾಲ್ ಇಲ್ಲಿರುವುದು ಪ್ರೈಮರಿ. Exactly. So primary alcohols, when they undergo oxidation, Sir, voice break ಆಗ್ತಿದೆ. ಸೊ ಈಗ ಪ್ರೈಮರಿ ಆಲ್ಕೋಹಾಲ್ ತಗೊಂಡಿದ್ದೆ, ಪ್ರೈಮರಿ ಆಲ್ಕೋಹಾಲ್ ಇಂದ ನನ್ಗೆ ಏನ್ ಬಂದಿದೆ ಅಬ್ಸರ್ವ್ ಮಾಡಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಹಾ, ನೆನ್ಪಿಟ್ಕೊಂಡ್ಬಿಡಿ. ಈಗ ಪ್ರೈಮರಿ ಆಲ್ಕೋಹಾಲ್ ನೀವು ತಗೊಂಡಿದ್ದೀರಾ ಅಂದ್ರೆ ನಿಮ್ಗೆ ಕೀಟೋನ್ ಬರಲ್ಲ, ಬರೋದೇ ಆಲ್ಡಿಹೈಡ್. Note it down. When you take primary alcohol, they undergo oxidation, forming aldehydes. ನಾನು ಇಷ್ಟೇ ಹೇಳ್ತಾ ಇರೋದು. ಈಗ ಆಸಿಡ್ ವರೆಗೆ ಹೋಗಿಲ್ಲ, ಇನ್ನೂ ಆಸಿಡ್ ತನಕ ಹೋಗಿಲ್ಲ, ಓನ್ಲಿ ಆಲ್ಡಿಹೈಡ್ ಸ್ಟಾಪ್ ಮಾಡ್ಕೊಂಡಿದ್ದೀನಿ. ಸೊ ಪ್ರೈಮರಿ ಆಲ್ಕೋಹಾಲ್ ನೀವು ಆಕ್ಸಿಡೈಸ್ ಮಾಡಿದಾಗ ನಿಮ್ಗೆ ಬರುವಂತದ್ದು ಆಲ್ಡಿಹೈಡ್. ಪ್ರೊವೈಡೆಡ್ ಈ ಕೇಸ್ ಅಲ್ಲಿ ನಾನು, ಇನ್ ದಿಸ್ ಕೇಸ್, ಇಫ್ ಐ ಆಮ್ ಯೂಸಿಂಗ್ strong oxidizing agent, let's say in this reaction I am using strong oxidizing agent, ಆವಾಗ ಏನಾಗುತ್ತೆ ಅಂದ್ರೆ ನನ್ನ ಪ್ರಾಡಕ್ಟ್ ಫೈನಲ್ ಆಗಿ ಬಂದು ನಿಂತ್ಕೊಳ್ಳೋದು ಇಲ್ಲಿ. Is that clear? When I am using strong oxidizing agent for primary alcohol, my final product is going to be acid, where aldehyde will be intermediate.
ಬಟ್ ನಿಮ್ಗೆ ಆಲ್ಡಿಹೈಡ್ ಫಾರ್ಮೇಶನ್ ಆಗೋದು ಗೊತ್ತಾಗೋದಿಲ್ಲ. ಅಷ್ಟು ಫಾಸ್ಟ್ ಆಗಿ ರಿಯಾಕ್ಷನ್ ಆಗಿ ಡೈರೆಕ್ಟ್ ಆಗಿ ನಿಮ್ಗೆ ಆಸಿಡ್ ಬಂದ್ಬಿಟ್ಟಿರ್ತದೆ. ಅಲ್ಲಿ ಆಲ್ಡಿಹೈಡ್ ಫಾರ್ಮೇಶನ್ ಆಯ್ತು ಅನ್ನೋದೊಂದು ಗೊತ್ತೇ ಆಗಲ್ಲ ನಮ್ಗೆ, ಅಷ್ಟು ಫಾಸ್ಟ್ ಆಗಿ ಆಗ್ಬಿಡುತ್ತೆ ರಿಯಾಕ್ಷನ್. ಏನಕ್ಕೆ ಫಾಸ್ಟ್ ಆಗುತ್ತೆ ಅಂದ್ರೆ ಓನ್ಲಿ ಬಿಕಾಸ್ ಆಫ್ ದ ಟೈಪ್ ಆಫ್ ಆಕ್ಸಿಡೈಸಿಂಗ್ ಏಜೆಂಟ್ ಆಸ್ ಐ ಟೋಲ್ಡ್. ಸೊ ಟೈಪ್ ಆಫ್ ಆಕ್ಸಿಡೈಸಿಂಗ್ ಏಜೆಂಟ್ ತಗೊಂಡಿರೋದ್ರಿಂದ ನಮ್ಗೆ ಆಗುತ್ತೆ. So COH is acid, it's not alcohol. Okay, so prime. Yes. Sir, prime alcohol strong oxidizing agent ಕೊಟ್ಟಿದ್ರೆ aldehyde product ಅಂತ ಬರೀಬೇಕಾ ಅಥವಾ ಡೈರೆಕ್ಟ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಬರೀ? ಡೈರೆಕ್ಟ್ ಆಗಿ ಕಾರ್ಬಾಕ್ಸಿಲಿಕ್ ಆಸಿಡ್ ಬರೀಬೇಕು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಇದ್ರೆ. ಬಟ್ ಸಿನ್ಸ್ ವಿ ಆರ್ ಡೀಲಿಂಗ್ ವಿತ್ ದಿಸ್ ಇಂಟರ್ಮೀಡಿಯೇಟ್ ಕೂಡ ತೋರಿಸ್ತಾ ಇರೋದ್ರಿಂದ ನಾವು ಇಂಟರ್ಮೀಡಿಯೇಟ್ ನ ಬರ್ದು ಆಮೇಲೆ ಆಸಿಡ್ ನ ಬರೆಯುವಂತದ್ದು ಸೇಫ್ ಸೈಡ್. ಬಟ್ ನಮ್ಗೆ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಯೂಸ್ ಮಾಡಿದಾಗ ಬರೋ ಪ್ರಾಡಕ್ಟ್ ಆಸಿಡ್, ನೋ ಡೌಟ್. ಬಟ್ ಆಲ್ಸೋ ನಾವು ಎಕ್ಸಾಮ್ ಅಲ್ಲಿ ಅಥವಾ ಬರೀಬೇಕಾದಾಗ ಬೆಟರ್ ಟು ಇಂಡಿಕೇಟ್ ಏನು ಆಲ್ಡಿಹೈಡ್ ಫಾರ್ಮೇಶನ್ ಆಗುತ್ತೆ ಇಂಟರ್ಮೀಡಿಯೇಟ್ ಅಲ್ಲಿ, ಆಮೇಲೆ ಬೇರೆ ಬರುತ್ತೆ ಅನ್ನೋದನ್ನ ತೋರಿಸಿದ್ರೆ ಒಳ್ಳೇದು. ಸೊ ಇನ್ನೇನು ಯಾರು ಡೌಟ್ಸ್ ಇದೆಯಾ ಕೇಳಿ. ಓಕೆ ಸರ್, ವೀಕ್ ಆಕ್ಸಿಡೈಸಿಂಗ್ ಏಜೆಂಟ್ ತಗೊಂಡ್ರೆ Until that, we finished off with this strong oxidizing agent. Okay. Is that clear with the strong oxidizing agent? Yes, sir. Okay. So ನೆನ್ಪಿಟ್ಕೊಂಡ್ಬಿಡಿ, ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಇದ್ದಾಗ ನಿಮಗೆ ಪ್ರೈಮರಿನಾದ್ರೂ ಕೊಟ್ಟಿರ್ಲಿ, ಸೆಕೆಂಡರಿನಾದ್ರೂ ಕೊಟ್ಟಿರ್ಲಿ, ಟರ್ಷರಿನಾದ್ರೂ ಕೊಟ್ಟಿರ್ಲಿ, ನಿಮಗೆ ಬರೋ ಪ್ರಾಡಕ್ಟ್ ಆಸಿಡ್ ಆಗಿರ್ತದೆ. ಬಟ್ ಪ್ರೈಮರಿ ಆಲ್ಕೋಹಾಲ್ ಇಂದ ನನಗೆ ಫಸ್ಟ್ ಮಧ್ಯೆ ಇಂಟರ್ಮೀಡಿಯೇಟ್ ಯಾವ್ದು ಬರುತ್ತೆ ಅಂದ್ರೆ ಅದು ಆಲ್ಡಿಹೈಡ್ ಆಗಿರುತ್ತೆ ಪ್ರೈಮರಿಯಿಂದ. ಸೆಕೆಂಡರಿ ಆದ್ರೆ ನಿಮ್ಗೆ ಏನ್ ಬರುತ್ತೆ? ಕೀಟೋನ್ಸ್. ಸೆಕೆಂಡರಿ ಆದ್ರೆ ಕೀಟೋನ್ ಬರುತ್ತೆ. ಸೊ ಯಾವ್ದೆಲ್ಲ ನಾನು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ನ ಯೂಸ್ ಮಾಡಬಹುದು ಇಲ್ಲಿ? Can you give me some names of strong oxidizing agents? KMNO4. Yes. Acidified KMNO4 ಮತ್ತೆ acidified potassium dichromate. ಇವೆರಡು ಇದನ್ನ ನಾವು D&F ಬ್ಲಾಕ್ ಅಲ್ಲಿ ಸ್ಟಡಿ ಮಾಡಿದೀವಿ. KMNO4 ಮತ್ತೆ K2Cr2O7 ಅದರದ್ದು ಪ್ರಿಪರೇಷನ್, ಪ್ರಾಪರ್ಟೀಸ್, ಎವ್ರಿಥಿಂಗ್ ವಿ ಆರ್ ಡಿಸ್ಕಸ್ಡ್. ಸೊ ಅದಷ್ಟರಲ್ಲೂ ಅದ್ರ ಕೆಲಸ ಏನು ಅಂದ್ರೆ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ಸ್. ಇವೆಲ್ಲ ನೆನ್ಪಿಟ್ಕೊಂಡ್ಬಿಡಿ. KMNO4 K2Cr2O7 ಕಾಣಿಸ್ತು ನಿಮ್ಗೆ ಅಂದ್ರೆ ದೇ ಆರ್ ಗೋಯಿಂಗ್ ಟು ಬಿ ಸ್ಟ್ರಾಂಗ್ ಆಕ್ಸಿಡೈಸ್. ಆಲ್ಕಲಿನ್ KMNO4 ಅಂತ ಬರೆದಿರ್ತಾರೆ, ಆಲ್ಕಲಿನ್ K2Cr2O7 ಅಂತ ಬರೆದಿರ್ತಾರೆ. ಅಸಿಡಿಫೈಡ್ KMNO4, ಅಸಿಡಿಫೈಡ್ K2Cr2O7 ಅಥವಾ ಹಿಂಗ್ ಬರೆದಿರ್ತಾರೆ H plus KMNO4 ಅಂತ. ಸೊ ದಿಸ್ ಇಂಡಿಕೇಟ್ಸ್ acidified. ಸೊ ಈ ತರನೇ H plus KMNO4 ಇದ್ರು ಅದು acidified KMNO4 ಅಂತ. ಸೊ ಅದೆಲ್ಲ ನೋಡಿದಾಗ ನಿಮ್ಗೆ ಆಸಿಡ್ ಪ್ರಾಡಕ್ಟ್ ಆಗಿ ಬರಬೇಕು, ಇಂಟರ್ಮೀಡಿಯೇಟ್ ಆಲ್ಡಿಹೈಡ್ ಇರಬೇಕು, ಪ್ರೊವೈಡೆಡ್ ಯು ಟೇಕ್ ಪ್ರೈಮರಿ ಆಲ್ಕೋಹಾಲ್. ಓಕೆ. ಸೊ ಅದೆಷ್ಟು ಅಬೌಟ್ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ತಗೊಂಡಾಗ ಈಗ ನನಗೆ ಆಸಿಡ್ ಬೇಡ, ಐ ಹ್ಯಾವ್ ಟು ಸ್ಟಾಪ್ ದ ಪ್ರಾಡಕ್ಟ್ ಅಟ್ ಆಲ್ಡಿಹೈಡ್ ಆರ್ ಅಟ್ ಕೀಟೋನ್ ಅಂದಾಗ ಐ ಹ್ಯಾವ್ ಟು ಯೂಸ್ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್. This is very important. Strong oxidizing agent ಏನಾದ್ರು ಯೂಸ್ ಮಾಡಿದ್ರೆ ನಿಮ್ಮ ಪ್ರಾಡಕ್ಟ್ ಡೈರೆಕ್ಟ್ ಆಗಿ ಆಸಿಡ್ ಬರುತ್ತೆ. ಬಟ್ ನಾನು ಆಲ್ಡಿಹೈಡ್ ಕೀಟೋನ್ಗೆ ಅದನ್ನ ಸ್ಟಾಪ್ ಮಾಡಬೇಕು, ಇಟ್ ಶುಡ್ ನಾಟ್ ಪ್ರೊಸೀಡ್ ಫರ್ದರ್ ಅಂದಾಗ ಐ ಹ್ಯಾವ್ ಟು ಯೂಸ್ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್, ಇನ್ ಅದರ್ ಟರ್ಮ್ಸ್ ವೀಕ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಯಾವ್ದೆಲ್ಲ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಇದಾವೆ? ಸೊ ಫಸ್ಟ್ ಕ್ರೋಮಿಕ್ ಆಕ್ಸೈಡ್, ದಟ್ ಈಸ್ CrO3, chromic oxide. Then PCC. So PCC is pyridinium
pyridinium chlorochromate. Pyridinium chlorochromate. Abbreviations important. Sir, KRS. So pyridinium chlorochromate. So PCC is pyridinium chlorochromate. There is also a mild oxidizing agent. Next, ಅಲ್ಲಿಂದ ಬಂದ್ರೆ ನಮ್ಗೆ we have Jones reagent ಅಂತ. Jones reagent. So ಏನ್ composition Jones reagent ಅಂದ್ರೆ that is H2Cr2O4 in acetone. Pyridinium chlorochromate ದಲ್ಲಿ ಏನೇನಿದೆ ಅನ್ನೋದಾದ್ರೆ pyridinium chloromate ಅಲ್ಲಿ ನಮಗೆ pyridinium ಇರುತ್ತೆ. Heterocyclic compounds ಅಂತ ಕರಿತೀವಿ ಇದನ್ನ pyridinium heterocyclic compounds. Heteroatoms present ಆಗಿರುತ್ತೆ. Pyridinium, ಇದು pyridinium, this ring like structure with nitrogen, and CrO3 chromic oxide ಇರುತ್ತೆ ಇದರಲ್ಲಿ, and you will have HCl. So ಇದು ಯಾವ ರೇಷದಲ್ಲಿ ಇರುತ್ತೆ ಅಂದ್ರೆ 1:2 ರೇಷದಲ್ಲಿ ಇರುತ್ತೆ. This is the composition of pyridinium. ನೋಡ್ಕೊಳ್ಳಿ. Okay, so ಅದೇ ರೀತಿ Collins reagent ಅಂತ ಬರುತ್ತೆ. Collins reagent. So Collins reagent ಅಲ್ಲಿ ಏನೇನಿದೆ? Again pyridinium ಇರುತ್ತೆ ಅದರಲ್ಲೂ. ಮತ್ತೆ again CrO3 ಇದೆ ಅದರಲ್ಲಿ. CrO3. Then you have methylene chloride, that is CH2Cl2. Okay, so ಇದು ಯಾವ ರೇಷದಲ್ಲಿ ಅಂದ್ರೆ 2:1:1 ರೇಷದಲ್ಲಿ ಇದೆ ಇವು ಮೂರು. Collins reagent. Next ಬಂದು Saret's reagent. So ಇದರಲ್ಲಿ again it consists of pyridinium, CrO3, HCl, and again methylene chloride. So these are going to be present in 1:1:1 ratio. Okay, so ಇದಿಷ್ಟನ್ನು ನೀವು ನೋಡಿದ್ರೆ ಇದಿಷ್ಟು ಏನೋ ನಮ್ಗೆ ಇರುವಂತಹ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್. ಇದಿಷ್ಟನ್ನ ನೀವು ನೋಟ್ ಮಾಡಿ ಇಟ್ಕೊಂಡ್ಬಿಡ್ಬೇಕು ಒಂದು ಕಡೆ. These mild oxidizing are very 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 important in the point of competitive exams. ನಿಮ್ಗೆ ಬೋರ್ಡ್ ಬೇಕಾ ಬೇಡ, ಬರೀ CrO3 PCC ಎರಡೇ ಬೋರ್ಡ್ಗೆ. ಇನ್ನು ಉಳಿದಿದ್ದು ಏನೆಲ್ಲ ಬರ್ದಿದ್ದೀನಿ ಅದು ತುಂಬಾ ಇಂಪಾರ್ಟೆಂಟ್ ಇನ್ ದ ಪಾಯಿಂಟ್ ಆಫ್ ಎಸ್ಪೆಷಲಿ JEE ಗೆ. ನೀಟ್ಗಿಂತನೂ ಜಾಸ್ತಿ JEE ಗೆ ಇದನ್ನ ಕಾನ್ಸಂಟ್ರೇಟ್ ಮಾಡಬೇಕು. ಬಟ್ ಪೀಪಲ್ ಶುಡ್ ಹ್ಯಾವ್ ಐಡಿಯಾ ಅಬೌಟ್ ದೀಸ್ ಥಿಂಗ್ಸ್. ನೀಟ್ ಆದ್ರಾಗ್ಲಿ ಯಾವ್ದಾರಾಗ್ಲಿ, ಬಟ್ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇಷ್ಟು ರಿಯೇಜೆಂಟ್ಸ್ ಗಳು ತುಂಬಾ ಇಂಪಾರ್ಟೆಂಟ್. ಈಗ ಈ ಚಾಪ್ಟರ್ ಮಾತ್ರ ಅಲ್ಲ, ನೆಕ್ಸ್ಟ್ ಆಲ್ಡೆಟ್ಸ್ ಕೀಟೋನ್ಸ್ ಬರುತ್ತೆ, ಆ ಚಾಪ್ಟರ್ ಅಲ್ಲೂ ಇದೇ ರಿಯೇಜೆಂಟ್ಸ್ ಗಳು. ಸೊ ಈ ರಿಯೇಜೆಂಟ್ಸ್ ಗಳನ್ನ ಯು ಮಸ್ಟ್ ಅಂಡ್ ಶುಡ್ ರಿಮೆಂಬರ್. ಹೋಪ್ ಯು ಹ್ಯಾವ್ ರಿಟರ್ನ್ ದಟ್ ಒನ್. ಸೊ ಎಲ್ಲ ಬರ್ಕೊಂಡಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಇದಿಷ್ಟು ರಿಯೇಜೆಂಟ್ಸ್ ಗಳನ್ನ ನೆನ್ಪಿಟ್ಕೊಳ್ಳಿ. ಈ ರಿಯೇಜೆಂಟ್ಸ್ ಗಳನ್ನ ನಾವು ಯೂಸ್ ಮಾಡಿದಾಗ ನಾವ್ ಏನ್ ಮಾಡ್ಬೋದು ಅಂದ್ರೆ ಆಸಿಡ್ ಆಗದೆ ಇರೋ ಹಂಗೆ ವಿ ಕ್ಯಾನ್ ಸ್ಟಾಪ್ ದಟ್ ಟು ಓನ್ಲಿ ಆಲ್ಡಿಹೈಡ್ ಅಥವಾ ಕೀಟೋನ್ಗೆ, ಅಷ್ಟಕ್ಕೆ ಮಾತ್ರ ನಿಲ್ಸುವ ಹಾಗೆ ಇದನ್ನ ಮಾಡ್ಬೋದು ಇಷ್ಟು ರಿಯೇಜೆಂಟ್ಸ್ ಗಳನ್ನ ಯೂಸ್ ಮಾಡ್ಕೊಂಡು. ಓಕೆ, ಸೊ ಐ ವಿಲ್ ಕ್ಲಿಯರ್ ದಿಸ್ ಒನ್. ಓಕೆ, ಫೈನ್. ಸೊ ಆಸ್ ಐ ವಾಸ್ ಸೇಯಿಂಗ್, ಈ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ನಾನು ಪ್ರೈಮರಿ ಆಲ್ಕೋಹಾಲ್ಗೆ ಅಥವಾ ಸೆಕೆಂಡರಿ ಆಲ್ಕೋಹಾಲ್ಗೆ ಟರ್ಷರಿ ಆಲ್ಕೋಹಾಲ್ ಯೂಸ್ ಮಾಡಿದ್ರೆ ಏನ್ ಬರುತ್ತೆ ನಮ್ಮ ಪ್ರಾಡಕ್ಟ್ಸ್ ಅಂತ ನೋಡ್ಬೇಕು. ಸೊ ಆಸ್ ಯು ನೋ ದಟ್ ಪ್ರೈಮರಿ ಯೂಸ್ ಮಾಡಿದಾಗ ಏನ್ ಬರುತ್ತೆ ಪ್ರಾಡಕ್ಟ್? Aldehyde. Aldehyde. Yes.
ಆಲ್ಡಿಹೈಡ್. ಅದನ್ನೇ ನಾನು ಸೆಕೆಂಡ್ರಿ ಮಾಡ್ತೀನಿ. Ketone. ಓಕೆ, ಹಾಗಾದ್ರೆ ಏನು ಟರ್ಷರಿಗೆ? Carboxylic acid. Carboxylic acid. So there is no effect for tertiary. ಅಂದ್ರೆ ಅರ್ಥ ಏನು? Tertiary alcohols will not undergo oxidation. ಬರ್ಕೊಂಬಿಡಿ. It's very important. Only primary alcohol and the secondary alcohol undergoes oxidation, but not the tertiary alcohol. Tertiary alcohol oxidation ಆಗದಿಲ್ಲ. ಆಕ್ಸಿಡೇಷನ್ ಟರ್ಷರಿ ಆಲ್ಕೋಹಾಲ್ ಆಗಬೇಕು ಅಂದ್ರೆ ಇದ್ರ ಹತ್ರ ಒಂದು ಹೈಡ್ರೋಜನ್ ಇರಬೇಕು. ಆಗ ಏನಾಗುತ್ತೆ, ಇಲ್ಲಿ ಹೈಡ್ರೋಜನ್ ನ ಬ್ರೇಕ್ ಮಾಡಿ ಡಬಲ್ ಬಾಂಡ್ ಓನ ಫಾರ್ಮೇಶನ್ ಮಾಡಕ್ಕಾಗುತ್ತೆ. ಇಲ್ಲಿ ನೋಡಿ, ಆಲ್ಡಿಹೈಡ್ ಆಗ್ಲಿ ಕೀಟೋನ್ ಎರಡಲ್ಲೂ ಡಬಲ್ ಬಾಂಡ್ ಓ ಬರುತ್ತಾ ಕಾರ್ಬನ್ ಜೊತೆಗೆ. ಬಟ್ ಟರ್ಷರಿ ಹೈಡ್ರೋಜನ್ ಇಲ್ಲ. ಹೈಡ್ರೋಜನ್ ಇಲ್ಲ ಅಂದ್ಮೇಲೆ ಅದನ್ನ ರಿಪ್ಲೇಸ್ ಮಾಡಿ ಡಬಲ್ ಬಾಂಡ್ ಓ ಹೆಂಗ್ ಕೊಡೋದು? ಸೊ ಅದಕ್ಕೆ ನಮ್ಗೆ ಟರ್ಷರಿ ಆಲ್ಕೋಹಾಲ್ ಇಂದ ಯಾವುದೇ ಆಕ್ಸಿಡೇಷನ್ ರಿಯಾಕ್ಷನ್ ಆಗಲ್ಲ. ಆಕ್ಸಿಡೇಷನ್ ಇಸ್ ನಥಿಂಗ್ ಬಟ್ ವಾಟ್? ಅಡಿಷನ್ ಆಫ್ ಆಕ್ಸಿಜನ್ ಅಂತಾರೆ. ನಾನೊಂದು ಆಕ್ಸಿಜನ್ ಆಡ್ ಮಾಡ್ಬೇಕು. ಇಲ್ಲಿ ಆಕ್ಸಿಜನ್ ಆಡ್ ಮಾಡ್ಬೇಕು ಅಂದ್ರೆ ಇಲ್ಲಿರೋ ಹೈಡ್ರೋಜನ್ ರಿಪ್ಲೇಸ್ ಮಾಡ್ಬೇಕು. ಹೈಡ್ರೋಜನ್ ರಿಪ್ಲೇಸ್ ಮಾಡಕ್ ಹೈಡ್ರೋಜನ್ ಇಲ್ಲ. ಇಲ್ಲ ಅಂದ್ಮೇಲೆ ಏನ್ ಮಾಡ್ತೀರಾ? ಟರ್ಷರಿ ಆಲ್ಕೋಹಾಲ್ ಆಕ್ಸಿಡೇಷನ್ ಆಗದೇ ಇಲ್ಲ. ಸೊ ಟರ್ಷರಿ ಆಲ್ಕೋಹಾಲ್ಸ್ ವಿಲ್ ನಾಟ್ ಅಂಡರ್ಗೋ ಆಕ್ಸಿಡೇಷನ್. ಯು ಶುಡ್ ರಿಮೆಂಬರ್ ದಿಸ್ ಒನ್. ಎಲ್ಲ ಪಾಯಿಂಟ್ಸ್ ವಾಟ್ ಐ ಆಮ್ ಸೇಯಿಂಗ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದ ಪಾಯಿಂಟ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ನೀವು ಥಿಯರಿ ಬೋರ್ಡ್ ಎಕ್ಸಾಮ್ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ. ಬೋರ್ಡ್ ಎಕ್ಸಾಮ್ಗೆ 1 ವಾರ 2 ವಾರದಾಗ ಕೂರಿಸ್ಬೇಕಾದ್ರೂ 90 ಮಾರ್ಕ್ಸ್ ತೆಗಿಸ್ತೀನಿ ಕೆಮಿಸ್ಟ್ರಿಯಲ್ಲಿ. ಬಟ್ ದಟ್ಸ್ ನಾಟ್ ದ ಸೇಮ್ ಥಿಂಗ್ ಇನ್ ದ ಕೇಸ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಎವ್ರಿ ಟೈಮ್ ಎವ್ರಿ ಡೇ ವಾಟ್ ಎವರ್ ದ ಪಾಯಿಂಟ್ಸ್ ಐ ಸೇ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಹೇಳಿರೋ ಪಾಯಿಂಟ್ಸ್ ಗಳನ್ನ ನಾನ್ ಮರೆತರು ನೀವು ಮರಿಬಾರ್ದು. ದಿಸ್ ಇಸ್ ವೆರಿ ಕ್ರೂಷಿಯಲ್. I forget also, you people should remember me. So these are the things anta. ಆ ಮಟ್ಟಿಗೆ ನೀವು should prepare. Then only you can do something or you can crack something. Okay, fine. So ಇಷ್ಟು ಕ್ಲಿಯರ್ ಆಗಿದೆ ಎಲ್ರಿಗೂ? Okay. So next we'll see some of the reactions. Okay. So I will take this undergoes oxidation in the presence of PCC. Can you people predict the product now? So we are going Butanol. Butanol. right, butanol ಬರುತ್ತೆ ನಮಗೆ ಪ್ರಾಡಕ್ಟ್. ಸೊ ಏನಾಗುತ್ತೆ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ, ಸೊ there will be no problem with this up to here. ಸೊ ನೆಕ್ಸ್ಟ್ ಈ ಕೇಸ್ ಅಲ್ಲಿ ನಮಗೆ ಕ್ಲೀವೇಜ್ ಆಗಬೇಕು OH ಬಾಂಡ್ ಹತ್ರ. ಸೊ OH ಬಾಂಡ್ ಹತ್ರ ಕ್ಲೀವೇಜ್ ಆದಾಗ one of the hydrogen which is present here in this carbon, ಈ ಕಾರ್ಬನ್ ಅಲ್ಲಿ ಇರುತ್ತಲ್ಲ ಹೈಡ್ರೋಜನ್, ಸೊ ಅದು ಮತ್ತೆ ಆಕ್ಸಿಜನ್. ಓಕೆ, ಸೊ ಇಲ್ಲಿರುವಂತಹ ನೋಡಿ, ಇಲ್ಲಿರುವಂತಹ OH ಮತ್ತೆ ಇದ್ರ ಜೊತೆಗೆ ಒಂದು H. ಸೊ ಇದಿಷ್ಟು ಏನಾಗುತ್ತೆ, H2 ಆಗಿ ರಿಮೂವ್ ಆಗುತ್ತೆ. ಸೊ ಇಲ್ಲಿಗೆ ಕಾರ್ಬನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕು. ಸೊ ಏನಾಗುತ್ತೆ, ಇಲ್ಲಿಗೆ ಡಬಲ್ ಬಾಂಡ್ O ಮತ್ತೆ H ಬಂದು ಕೂತ್ಕೊಳ್ಳುತ್ತೆ. ಗೊತ್ತಾಗ್ತಿದ್ಯಾ? ನೋಡಿ, ಇದ್ರಲ್ಲಿ ಇರುವಂತ ಒಂದು H ಮತ್ತೆ ಈ OH ಇದು ರಿಮೂವ್ ಆಗುತ್ತೆ. ಇಲ್ಲಿ ಕಾರ್ಬನ್ಗೆ ಆಕ್ಸಿಜನ್ ಡಬಲ್ ಬಾಂಡ್ ಓ ಫಾರ್ಮೇಶನ್ ಆಯ್ತು. ಇಲ್ಲಾಂದ್ರೆ ಇದನ್ನ ಇನ್ನೂ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದಾದ್ರೆ ಯು ಕ್ಯಾನ್ ಡೂ ಲೈಕ್ ದಿಸ್ ಆರ್ ಚೇಂಜ್ ದಿಸ್ ಒನ್ ಲೈಕ್ can do like this. ಸೊ ಈ ಬಾಂಡ್ ಬ್ರೇಕ್ ಆಗುತ್ತೆ, ಮತ್ತೆ ಈ C ಮತ್ತೆ H ಮಧ್ಯೆ ಇರುವಂತ ಒಂದು ಬಾಂಡ್ ಕೂಡ ಬ್ರೇಕ್ ಆಗುತ್ತೆ. ಇಲ್ಲಿಂದ H ಮತ್ತೆ ಇಲ್ಲಿಂದ OH ಆಚೆಗೆ ಬರುತ್ತೆ. ಆಮೇಲೆ ನಮ್ಗೆ ಆಕ್ಸಿಡೇಷನ್ ಅಂದಾಗ ಅಡಿಷನ್ ಆಫ್ ಆಕ್ಸಿಜನ್ ಆಗಿ ಇಲ್ಲಿಗೆ ನಮ್ಗೆ ಡಬಲ್ ಬಾಂಡ್ O ಬಂದು ಕೂತ್ಕೊಳ್ಳುತ್ತೆ. ಸೊ
So finally you are going to get butanol here. Is that clear? So similarly, Yes, sir. we'll see this one. This on oxidation with the CrO3. ಈಗ ಪ್ರೆಡಿಕ್ಟ್ ಮಾಡ್ಬೋದಾ ಪ್ರಾಡಕ್ಟ್? Propanone. Yes. Propanone. Propanone. Known. Propanone. ಅಗೇನ್ ಏನಾಗುತ್ತೆ ನೋಡಿ ಇಲ್ಲಿ. ಸೊ ವಾಟರ್ ರಿಮೂವ್ ಆಗಬೇಕು. ಇಲ್ಲಿಂದ ಒಂದು ಹೆಚ್ಚು ಮತ್ತೆ ಇಲ್ಲಿಂದ OH. ಓಕೆ, ಸೊ ಆವಾಗ ರಿಮೂವ್ ಆಗಿ ನಮ್ಗೆ ರಿಮೂವ್ ಆಗುತ್ತೆ CH3. ಇದಕ್ಕೆ ಆಕ್ಸಿಜನ್ ಬಂದು ಕೂತ್ಕೊಳ್ಳುತ್ತೆ CH. ಸೊ ಈ ಕಾರ್ಬನ್ ಅಲ್ಲಿರೋ ಹೈಡ್ರೋಜನ್ ರಿಪ್ಲೇಸ್ ಮಾಡ್ತಾ ಹೋಗ್ತಾ ಇದೀವಿ ಎಲ್ಲಾ ಕೇಸಲ್ಲಿ. ಬಟ್ ಟರ್ಷರಿ ಬಂದಾಗ ಅಲ್ಲಿ ಹೈಡ್ರೋಜನ್ ಇರಲ್ಲ. ಸೊ ಅದರಿಂದ ಅದ್ರದ್ದು ಫಾರ್ಮೇಶನ್ ಆಗೋದಿಲ್ಲ. ಕ್ಲಿಯರ್ ಆಗಿದ್ಯಾ? ಜಸ್ಟ್ ನಾನು ಫ್ಯೂ ಎಕ್ಸಾಂಪಲ್ಸ್ ಮಾತ್ರ ಕೊಡ್ತಿದ್ದೀನಿ. ನಿಮ್ಗೆ ಇನ್ನೂ ಒಂದಷ್ಟು ಎಕ್ಸಾಂಪಲ್ಸ್ ನ ಟ್ರೈ ಮಾಡಬೇಕು ಅಂದ್ರೆ ನೀವು ಬೇರೆ ಬುಕ್ಸ್ ನ ರೆಫರ್ ಮಾಡಿ ಯು ಕ್ಯಾನ್ ಟ್ರೈ ಸಮ್ ಮೋರ್ ಎಕ್ಸಾಂಪಲ್ಸ್. ಅದ್ರಲ್ಲಿ ಯಾವ್ದಾರ ಎಕ್ಸಾಂಪಲ್ ಗೊತ್ತಿಲ್ಲ ಅಂದ್ರೆ ಯು ಕ್ಯಾನ್ ಡಿಸ್ಕಸ್ ಇನ್ ದ ಕ್ಲಾಸ್. ಸೊ ಇದು ಕ್ಲಿಯರ್ ಆಗಿದೆ ಎರಡುವೆ? Yes, sir. Sir. ಓಕೆ, ಸೊ ಇದೇ ಕೇಸಲ್ಲಿ ನಾವು ವಿಲ್ ರೈಟ್ಲಿ ಆಲ್ಟರ್ ದಿಸ್ ಒನ್. So what we can do now? ಇವಾಗ ನಮ್ಮ ಪ್ರಾಡಕ್ಟ್ ಏನ್ ಬರ್ಬೇಕಂತ ನೆನಪಿದೆ ಅಲ್ಲ? Yes, sir. Acid ಬರುತ್ತೆ. ಆಸಿಡ್ ಬರಲೇಬೇಕು. ಇವಾಗ ಏನಕ್ಕೆ ಆಸಿಡ್ ಬರುತ್ತೆ? Strong Oxidizing Yes. agent. ಇಲ್ಲಿ ನೋಡಿ, ಇದು ಪ್ರೋಪನಾಲ್ ಅಲ್ವಾ? ಪ್ರೋಪನಾಲ್ ಇಂದ ನಮ್ಗೆ ಯಾವ ಆಸಿಡ್ ಬರುತ್ತೆ? We are going to get Propanoic acid. going to be propanoic acid, but we are going to get ethanoic acid with the liberation of CO2 gas. ಈ ರಿಯಾಕ್ಷನ್ ಕೂಡ ಇಂಪಾರ್ಟೆಂಟ್. ಸೆಕೆಂಡರಿ ಆಲ್ಕೋಹಾಲ್ ತಗೊಂಡಿದ್ದೀನಿ ಇಲ್ಲಿ, ಪ್ರೈಮರಿ ಅಲ್ಲ, ನೆನ್ಪಿಟ್ಕೊಳ್ಳಿ. ಪ್ರೈಮರಿ ಆಗಿದ್ರೆ CO2 ಬರ್ತಾ ಇರ್ಲಿಲ್ಲ, ಡೈರೆಕ್ಟ್ ನೀವ್ ಹೇಳ್ದಂಗೆ ಆಸಿಡ್ ಬರೋದು. ಬಟ್ ಇದನ್ನ ತಗೊಂಡಿರೋದು ಯಾವ್ದು? ಸೆಕೆಂಡ್ರಿ ತಗೊಂಡ್ ನೀವು ಸ್ಟ್ರಾಂಗ್ ಆಕ್ಸಿಡೆಂಟ್ ಯೂಸ್ ಮಾಡಿದ್ರು ನಿಮ್ಗೆ ಆಸಿಡ್ ಬರ್ಬೇಕು ಅಲ್ವಾ? ಸೊ ಸೆಕೆಂಡರಿ ಏನಾಗುತ್ತೆ, ನಮ್ಗೆ CO2 ಮತ್ತೆ ವಾಟರ್ ಮಾಲಿಕ್ಯೂಲ್ಸ್ ಆಚೆ ಬರುತ್ತೆ. ಬಟ್ ದಟ್ಸ್ ನಾಟ್ ಸೇಮ್ ಇನ್ ದ ಕೇಸ್ ಆಫ್ ಪ್ರೈಮರಿ. ಸೊ ಪ್ರೈಮರಿಗೆ ಫಾರ್ ಎಕ್ಸಾಂಪಲ್ ಅಗೇನ್ ಸೇಮ್ ಇದನ್ನ ಯೂಸ್ ಮಾಡಿದ್ರೆ ಆಲ್ಕಲೈನ್ ಕೆಮಿಕಲ್ ಫಾರ್ಮ್. ಸೊ ಈ ಕೇಸಲ್ಲಿ ನೋಡಿ, ಇಲ್ಲಿ CH3 CH2 ಅಲ್ವಾ? CH3 COOH ಮತ್ತೆ ವಾಟರ್ ಮಾಲಿಕ್ಯೂಲ್ ಹಾಕಿದ್ವಿ. 2 ಕಾರ್ಬನ್, ಇಲ್ಲಿ 2 ಕಾರ್ಬನ್. ಎಥನಾಲ್ ಇಂದ ಎಥನೋಯಿಕ್ ಆಸಿಡ್. ಇದು ಪ್ರೈಮರಿ ಕೇಸ್. ಸೆಕೆಂಡರಿ ಕೇಸಲ್ಲಿ ನಮ್ಗೆ ಒಂದು ಕಾರ್ಬನ್ ಆಟಮ್ ಆಸಿಡ್, ಐ ಮೀನ್ ಏನು ಕಾರ್ಬಾಕ್ಸಿಲಿಕ್ ಸಾರಿ CO2 ಆಗಿ ಲಿಬರೇಟ್ ಆಗುತ್ತೆ. ಓಕೆ, ಸೊ ಅದು ಒಂದು ಡಿಫ್ರೆನ್ಸಸ್ ಕೂಡ ನೆನ್ಪಿಟ್ಕೊಬೇಕು. ಸೆಕೆಂಡರಿ ಮತ್ತೆ ಪ್ರೈಮರಿ ಆಲ್ಕೋಹಾಲ್ ಡೈರೆಕ್ಟ್ ಆಗಿ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಯೂಸ್ ಮಾಡಿ when you are getting acids. Okay, so this is a difference you have to remember between secondary alcohols and primary alcohols.
ಕ್ಲಿಯರ್ ಆಗಿದೆ ಎಲ್ರಿಗೂ ಇಷ್ಟು? Yes, sir. ಸೊ ನೀವಿಲ್ಲಿ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಯೂಸ್ ಮಾಡಿದ್ರೆ ಆಸಿಡ್ ಬರುತ್ತೆ, ಮೈಲ್ಡ್ ಯೂಸ್ ಮಾಡಿದ್ರೆ ನಿಮ್ಗೆ you'll get what aldehyde or ketone depending on type of aldehyde. ಸೊ ಇದನ್ನ ನಾವು ಇವಾಗ ಏನು ಆಕ್ಸಿಡೇಷನ್ ರಿಯಾಕ್ಷನ್ ನ ಸ್ಟಡಿ ಮಾಡಿದ್ವಿ, ಇದನ್ನ ಸ್ವಲ್ಪ ರಿವೈಂಡ್ ಮಾಡಿ ನೀವು ನೋಡೋದಾದ್ರೆ ಫ್ರಮ್ ಕಾರ್ಬೊನಿಲ್ ಕಾಂಪೌಂಡ್ಸ್ ಇಂದ ನಾವು ಆಲ್ಕೋಹಾಲ್ಸ್ ನ ಪ್ರಿಪರೇಷನ್ ಮಾಡಿದ್ವಿ. ಸೊ ಅಲ್ಲಿ ಸ್ವಲ್ಪ ಲಿಂಕ್ ಮಾಡ್ಬೋದಾ ಥಿಂಕ್ ಮಾಡಿ. ಅಲ್ಲೇನ್ ಮಾಡಿದ್ವಿ, ಕಾರ್ಬೊನಿಲ್ ಕಾಂಪೌಂಡ್ಸ್ ನ ಪ್ರಿಪೇರ್ ಮಾಡೋದಕ್ಕೆ ಆಲ್ಕೋಹಾಲ್ ಇಂದ ಕಾರ್ಬೊನಿಲ್ ಕಾಂಪೌಂಡ್ ಇಂದ ಆಲ್ಕೋಹಾಲ್ ಪ್ರಿಪರೇಷನ್ ಮಾಡಕ್ಕೆ ಏನ್ ಮಾಡಿದ್ವಿ? ಕ್ಯಾಟಲಿಸ್ಟ್ ಯೂಸ್ ಮಾಡ್ತೀವಿ. ಹಾ, ಅದಕ್ಕೆ ಏನ್ ಹೇಳ್ತೀವಿ? ಅದಕ್ಕೆ ಪ್ರೋಸೆಸ್ ಒಂದಿದೆ ಅದಕ್ಕೆ. ಕ್ಯಾಟಲಿಟಿಕ್ ಹೈಡ್ರೋಜನೇಷನ್. ಓಕೆ. ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್, ಸೋಡಿಯಂ ಬೋರ್ಡೈಡ್ ಇವೆಲ್ಲ ಏನು? reducing agent. Strong reducing agent. ಅಲ್ಲಿ ರಿಡಕ್ಷನ್ ಮಾಡಿದೀವಿ, ನೆನಪಾಗ್ತಿದ್ಯಾ? ಯು ಕ್ಯಾನ್ ಲಿಂಕ್ ದ ರಿಯಾಕ್ಷನ್ಸ್ ಹಿಯರ್. ನೋಡಿ, ಒಂದನ್ ಕಲ್ತ್ಕೊಂಡ್ರೆ ಇನ್ನೊಂದು ಈಸಿ. ನೀವು ರಿಡಕ್ಷನ್ ಕಲ್ತ್ಕೊಂಡ್ರೆ ಆಕ್ಸಿಡೇಷನ್ ಈಸಿ. ಗೊತ್ತು ನಿಮ್ಗೆ ಆಕ್ಸಿಡೇಷನ್ ರಿಡಕ್ಷನ್ ರಿವರ್ಸ್, ಅವೆರಡು ರಿವರ್ಸ್. ನಾವ್ ಅಲ್ಲೇನ್ ಮಾಡಿದ್ವಿ, ರಿಡಕ್ಷನ್ ಆಫ್ ಆಲ್ಡಿಹೈಡ್ ಮತ್ತೆ ಕೀಟೋನ್ ರಿಡಕ್ಷನ್ ಮಾಡಿದ್ವಿ. ರಿಡಕ್ಷನ್ ಮಾಡಿದಾಗ ನಿಮ್ಗೆ ಆಲ್ಕೋಹಾಲ್ ಬಂತು. ಇಲ್ಲೇನ್ ಮಾಡ್ತಿದ್ದೀರಾ, ಆಲ್ಕೋಹಾಲ್ ನೇ ಆಕ್ಸಿಡೇಷನ್ ಮಾಡ್ತಿದ್ದೀರಾ. ನಿಮ್ಗೇನ್ ಬರ್ತಿದೆ, ಆಲ್ಡಿಹೈಡ್ ಬರ್ತಿದೆ, ಕೀಟೋನ್ ಬರ್ತಿದೆ. That's linked, right? Yes. I get it what you're saying. ನಾನು ಹೇಳ್ತಾ ಇರೋದು ಅರ್ಥ ಆಗ್ತಿದ್ಯಾ? ನೋಡಿ, ನಿಮ್ಗೆ ಜಾಸ್ತಿ ಮೆಮೊರೈಸ್ ಮಾಡ್ಕೋಬೇಕು, ಜಾಸ್ತಿ ತಲೆ ಇಟ್ಕೋಬೇಕು ಅಂತ ಏನು ಇಲ್ಲ ಇಲ್ಲಿ. ನಿಮ್ಗೆ ರಿಡಕ್ಷನ್ ಗೊತ್ತು, ನಿಮ್ಗೆ ಆಕ್ಸಿಡೇಷನ್ ಗೊತ್ತು. ರಿಡಕ್ಷನ್ ಇನ್ವರ್ಸ್ ಮಾಡಿದ್ರೆ ಆಕ್ಸಿಡೇಷನ್, ಆಕ್ಸಿಡೇಷನ್ ಇನ್ವರ್ಸ್ ಮಾಡಿದ್ರೆ ರಿಡಕ್ಷನ್. ಪ್ರಿಪರೇಷನ್ ಮಾಡ್ಬೇಕಾ, ಆಲ್ಡಿಹೈಡ್ ನ ತಗೊಳ್ಳಿ, ರಿಡಕ್ಷನ್ ಮಾಡಿ. ನಿಮ್ಗೆ ಗೊತ್ತು ಯಾವ್ದೆಲ್ಲ ರೆಡ್ಯೂಸಿಂಗ್ ಏಜೆಂಟ್. ಕೆಮಿಕಲ್ ಪ್ರಾಪರ್ಟಿ ಸ್ಟಡಿ ಮಾಡ್ಬೇಕಾ, ಆಲ್ಕೋಹಾಲ್ ತಗೊಳ್ಳಿ, ಆಕ್ಸಿಡೈಸ್ ಮಾಡಿ. ನಿಮ್ಗೆ ಗೊತ್ತು ಯಾವ ಪ್ರಾಡಕ್ಟ್ ಬರುತ್ತೆ. ಅಲ್ಲೂ ಕೂಡ ನಾವ್ ಹೇಳಿದ್ವಿ, ಪ್ರೈಮರಿಗೆ ಏನ್ ಬರುತ್ತೆ, ಆಲ್ಡಿಹೈಡ್ ತಗೊಂಡ್ರೆ ಪ್ರೈಮರಿ ಆಲ್ಕೋಹಾಲ್ ಬರುತ್ತೆ. ಹೌದು, ಇಲ್ಲೂ ಕೂಡ ಅದೇ ಆಗ್ತಿದೆ. ಓಕೆ, ಅಲ್ಲೂ ಕೂಡ ಕೀಟೋನ್ ತಗೊಂಡ್ರೆ ಸೆಕೆಂಡರಿ ಆಲ್ಕೋಹಾಲ್ ಬಂತು. ಇಲ್ಲೂ ಕೂಡ ಕೀಟೋನ್ ತಗೊಂಡ್ರೆ ಸೆಕೆಂಡರಿ ಆಲ್ಕೋಹಾಲ್ ತಗೊಂಡ್ರೆ ಕೀಟೋನ್ ಬರ್ತಿದೆ. ದಟ್ಸ್ ಇಟ್. ಸೊ ಇಟ್ಸ್ ಆಲ್ ಇಂಟರ್ ರಿಲೇಟೆಡ್. No need to memorize, no need to buy at everything. Small thing what you have to remember is you need to know the basics ಅಷ್ಟೇ. ಬೇಸಿಕ್ಸ್ ಗೊತ್ತಿದ್ದ ಮುಗೀತು. ಈಗ ನೋಡಿ, ಅಲ್ಲಿಂದ ಇಲ್ಲಿವರೆಗೂ ಏನ್ ಕಲ್ತಿದ್ರು ಒಂದೇ ಶಾರ್ಟ್ ಅಲ್ಲಿ ಮುಗಿಸ್ಬೋದು. ಸೊ ಅದಕ್ಕೆ ಹೇಳೋದು, ನಮ್ಗೆ ಪ್ರೀವಿಯಸ್ ಅಲ್ಲಿ ಓದಿರೋದು ಹಿಂದಿನ ದಿನ ಏನ್ ಓದಿರ್ತೀವಿ ಅದು ಮುಂದಿನ ದಿನಕ್ಕೆ ನೆನ್ಪಿರ್ಬೇಕು.